ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಇದೊಂದು ಸ್ಮಾಲ್ ವಿಡಿಯೋ. ನಿನ್ನೆ ನಾನು ಅಪ್ಲೋಡ್ ಮಾಡಿದ್ದು ವಿಡಿಯೋ ನಾನು ಜಸ್ಟ್ ಇವಾಗ ನನಗೆ ವಿಡಿಯೋ ಕಳಿಸಿದ್ರು. ಆ್ಯಕ್ಚುಲಿ ನೋಡಿ, ನಾವು ಸುಮ್ಮನೆ ಇದ್ರೂ ನಮ್ಮ ಸಬ್ಸ್ಕ್ರೈಬರ್ಸೇ ಕಳಿಸ್ತಾರೆ ನನಗೆ, ನೋಡಿ ಅಕ್ಕ ಅಂತ ಹೇಳಿ. ಅದಕ್ಕೊಂದು ಸ್ಮಾಲ್ ವಿಡಿಯೋ. ಇದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನಾನು ಆ ಹುಡುಗಿನೂ ಇಷ್ಟೇ ಸಮಾಧಾನವಾಗಿ ಮಾತಾಡಿದ್ದಾಳೆ. ಸೊ ನಾನು ಇಷ್ಟೇ ಸಮಾಧಾನವಾಗಿಯೇ ಆನ್ಸರ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ನನಗೆ ಕೋಪ ಬಂದಿದ್ದು ಹೌದು. ನೀವು ಯಾರೂ ಅಲ್ಲ ನನ್ನ ಬಗ್ಗೆ ಮಾತಾಡಲಿಕ್ಕೆ. ನಾನು ನಿಮ್ಮ ಸುದ್ದಿಗೆ ಬಂದಿಲ್ಲ, ನಿಮ್ಮ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಕಂಪ್ಲೀಟ್ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳಲ್ಲ, ಯಾಕಂದರೆ ಇದು ನಾನು ಆ ಹುಡುಗಿಗಾಗಿರೋದ್ರಿಂದ ಈ ವಿಡಿಯೋ ನಾನು ಇದರಲ್ಲಿ ತಪ್ಪಾಗುತ್ತೆ, ನಂಗೆ ಸಪೋರ್ಟ್ ಮಾಡಿ ಅನ್ನೋದು. ಸೊ ಇದು ನನ್ನ ವಿಚಾರ, ನಾನೇ ಸಾಲ್ವ್ ಮಾಡ್ಕೋಬೇಕು. ಫಸ್ಟಿಗೊಂದು ಪಾಯಿಂಟು. ನೋಡಮ್ಮ, ನಿನಗೆ ನಾನೇನಾದರೂ ನಿನ್ನ ಬಗ್ಗೆ ನನ್ನ ವೀಡಿಯೋದಲ್ಲಿ ಎಲ್ಲಾದರೂ ಮಾತಾಡಿದ್ದೇನೆ? ಫಸ್ಟ್ ಆಫ್ ಆಲ್ ನಿನ್ನ ವ್ಲಾಗ್, ನಿನ್ನ ವೀಡಿಯೋ ನಂಗೆ ಗೊತ್ತೇ ಇಲ್ಲ. ಯಾರೋ ನನಗೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿದ್ದಾರೆ, ಅಕ್ಕ ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ ಅಂತ. ಮತ್ತು ಅದೇ ವ್ಯಕ್ತಿ ನಂಗೆ ಇನ್ಸ್ಟಾಗ್ರಾಮಲ್ಲಿ ವಿತ್ ಪ್ರೂಫ್ ನಾನು ಹಾಕ್ತೀನಿ. ನಿನಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನಾನು ವಿತ್ ಪ್ರೂಫ್ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಪಾಪ ಅವ್ರು ನನಗೆ ಫಾಲೋ ಮಾಡಿ ಮೆಸೇಜ್ ಮಾಡಿದ್ದಾರೆ. ಅದನ್ನು ನಾನು ಸ್ವಲ್ಪ ಲೇಟಾಗೇ ನೋಡಿದೆ. ನೋಡಾದ್ಮೇಲೆ ಅಕ್ಕ ನೋಡಿ ನಾನು ಕಳಿಸ್ತೀನಿ ಇರಿ ಅಂತ ಹೇಳಿ, ಅದಾದಮೇಲೆ ನೀವು ವಿಡಿಯೋ ಮಾಡಾದಮೇಲೆ ಯಾರಿದ್ದಾಳಲ್ಲ ಅವಳು, ನೀನು ಇವಾಗ ಏನು ಬಕೆಟ್ ಹಿಡಿತಾ ಇದೆಯಲ್ಲ ಅವಳಿಗೆ ಹೋಗಿ ನೀನು ಕಮೆಂಟ್ ಮಾಡಿದ್ಯಾ ಫೈನಲಿ ನಾನು ವಿಡಿಯೋ ಮಾಡಿದೆ ಅಂತ. ಯಾಕೆ ಇಷ್ಟು ದಿನ ನೀನು ಬಾಯನ್ನು ಬಿದ್ದೋಗಿತ್ತಾ? ಈ ಮಾತು ಅನ್ನಬಾರ್ದು, ಬಟ್ ನೀನು ಆಡಿದೆಯಲ್ಲ ಮಾತು, ನಿನಗೆ ಹೆಂಗೆ ಹರ್ಟ್ ಆಗುತ್ತೋ ನಮಗೂ ಹಾಗೆ ಹರ್ಟ್ ಆಗುತ್ತೆ. ಇವಾಗ ನೀನು ಜಸ್ಟು ಕರ್ಮಾನುಸಾರ ಫಲ ಅಂತ ಹೇಳಿ ಹಾಕಿದ್ದಕ್ಕೇ ನಿಂಗೆ ಇಷ್ಟು ಹರ್ಟ್ ಆದರೆ, ಅಲ್ಲವ್ರು ಶಾಪಗಳು ಹಾಕಿಸ್ಕೊಂಡಿದ್ದಾರೆ, ಬಾಯಿಗೆ ಬಂದಂಗೆ ಬೈಸ್ಕೊಂಡಿದ್ದಾರೆ. ಅವ್ರ ಸಿಚುವೇಶನಲ್ಲಿ ನಿಂತು ನೋಡು. ನೀನು ಹೇಳ್ತೀಯಲ್ಲ ಅವ್ರ ಸಿಚುವೇಶನ್ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ, ಹಾಗೆಲ್ಲ ನೀನು ಆ ಸಿಚುವೇಶನಲ್ಲಿ ನಿಂತ್ಕೊಂಡು ಆಮೇಲೆ ಮಾತಾಡು, ಓಕೆನಾ? ನಾನಿಲ್ಲಿ ನಿನಗೆ ಬೈಬೇಕು ಇದು ಏನೂ ಇಲ್ಲ. ನನ್ನ ವಿಚಾರಕ್ಕೆ ನೀನು ಬಂದಿದ್ದ ತಪ್ಪು. ಬಂದ ಮೇಲೆ ನಾನು ಬಂದಿಲ್ಲ ಅಂತ ಹೇಳಿ ಇವತ್ತು ವಿಡಿಯೋ ಹಾಕಿದ್ಯಲ್ಲ, ಅದು ನಂಗೆ ಬೇಜಾರಾಯಿತು. ನೀನು ನನ್ನ ವಿಚಾರಕ್ಕೆ ಬಂದಿರೋದಕ್ಕೆ ನಾನು ವಿಡಿಯೋ ಮಾಡಿರೋದು. ಅದರಲ್ಲೂ ಬಾಣಂತರ ಅಂದರೆ ಹೌದು, ನಿಜ ಹೇಳ್ತೀನಿ, ಪುಣ್ಯ ಮಾಡಿರಬೇಕು. ಇವಾಗ ನೀನೇ ಹೇಳ್ತಾ ಇದೆಯಲ್ಲ, ಹೌದು ನಂಗೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ. ನಿನ್ನ ಪುಣ್ಯ ನೀನು ಇಟ್ಕೋತಾಯಿ. ಎಲ್ರಿಗೂ ಪುಣ್ಯ ಮಾಡಿದ್ರೇ ಬಾಣಂತನ ಚೆನ್ನಾಗಾಗೋದು. ಬಾಣಂತನದ ಬಗ್ಗೆ ತೆಗೆದವ್ರು ಯಾರು? ಫಸ್ಟ್ ಆಫ್ ಆಲು ನೀನೇ ಅಲ್ವಾ? ಇಲ್ಲಿ ಯಾರೊಬ್ಬರು ಯೂಟ್ಯೂಬರೂ ಅವಳ ಪರವಾಗಿ ವಿಡಿಯೋ ಮಾಡ್ತಾ ಇಲ್ಲ. ಅದಕ್ಕೆ ನೀವಿವಾಗ ಗ್ರೂಪಿಸಮ್ ಮಾಡಿಕೊಂಡು ಅವಳ ಪರವಾಗಿ ವಿಡಿಯೋ ಮಾಡ್ತಾ ಇರೋದು. ಇದು ಅರ್ಥ ಆಗಲ್ವಾ ಜನಕ್ಕೆ? ಅರ್ಥ ಆಗಲ್ವಾ ಅಂತ ಕೇಳ್ತೀನಿ ನಾನು ನಿಮಗೆ. ಆಮೇಲೆ ಬರೀ ನಿಮ್ಮದು ಕಲ್ಪನೆ. ಅವ್ರು ಅನ್ಕೋಬಿಟ್ರೆ, ಇವ್ರ ವಿಡಿಯೋ ನೋಡಿಬಿಟ್ಟು ಅವ್ರ ಅಮ್ಮ ಅಪ್ಪ ದೂರ ಆಗಿಬಿಟ್ರೆ ನಿಮ್ಗೆ ಯಾಕಮ್ಮ ಬೇಕು? ಅವ್ರ ಅಪ್ಪ ಅಮ್ಮ ನಿನ್ನ ಹತ್ರ ಬಂದು ಹೇಳಿದಾರಾ? ಅವಳ ಪ್ರಾಬ್ಲಮ್ ಅವಳು ನೋಡ್ಕೋತಾಳೆ. ಇಲ್ಲಿ ಅವಳು ಒಬ್ಳಿಗೆ ಅಂದಿಲ್ಲ, ಯೂಟ್ಯೂಬರ್ಸ್ ಎಲ್ರಿಗೂ ಅಂದಿದ್ದಾಳೆ. ಶೇಮ್ ಆನ್ ಯು. ನೀನು ಯೂಟ್ಯೂಬರ್ ಆಗಿ, ಚಿಕ್ಕ ಯೂಟ್ಯೂಬರು, ದೊಡ್ಡ ಯೂಟ್ಯೂಬರ್ ಏನಲ್ಲ, ಚಿಕ್ಕ ಯೂಟ್ಯೂಬರ್ ನೀನು ಆಗಿ ನೀನು ಧ್ವನಿ ಎತ್ತಬೇಕು. ಯಾಕಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದ್ದು ನೀವು? ನಾನು ಯೂಟ್ಯೂಬರ್ ಅಲ್ವಾ ಅಂತ ಕಮೆಂಟ್ ಹಾಕಬೇಕಿತ್ತು ನೀನು. ಹಂಗಿದ್ರೆ ಹೋಗ್ಬಿಟ್ಟು ಅಕ್ಕ ನಾನು ವಿಡಿಯೋ ಮಾಡಿದ್ನಕ್ಕ ಅಂತ ಕಮೆಂಟ್ ಹಾಕೋದಲ್ಲ. ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಪಾಯಿಂಟ್ ಟು ಪಾಯಿಂಟ್ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಸ್ಮಾಲ್ ವಿಡಿಯೋ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಬಿಡ್ತೀನಿ. ಫಸ್ಟ್ ಆಫ್ ಆಲ್ ಅವಳ ವಿಚಾರಕ್ಕೆ ಬಂದು ನೀನು ಇಲ್ಲಿ ಮಾತಾಡಿದ್ದು ನಿನಗೆ ಬೇಕಾಗಿರಲಿಲ್ಲ. ನಿನ್ನ ಅಭಿಪ್ರಾಯನ ಓಕೆ, ಅದರಲ್ಲಿ ನನ್ನನ್ನು ತಂದಲ್ಲ ಅಕ್ಕ ನಿಮಗೆ ಬಾಣಂತನ ಅದು ಇದು ಅಂತ ನನ್ನ ವಿಚಾರ ಮಾತಾಡಿರೋದಕ್ಕೆ ನಾನು ಅಷ್ಟು ಖಡಕ್ಕಾಗಿ ಉತ್ತರ ಕೊಟ್ಟಿರೋದು. ಯಾಕಂದ್ರೆ ನನ್ನ ಫ್ಯಾಮಿಲಿ ನಾನು ಎಳೆಯೋಕ್ಕೆ ಇಷ್ಟಪಡಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಎಳ್ಕೊಳ್ಳಿ, ನಮಗದು ಬೇಕಾಗಿಲ್ಲ, ಬಟ್ ನನಗಿಷ್ಟ ಆಗೋದಿಲ್ಲ. ಒಂದು ಪಾಯಿಂಟ್, ಅವಶ್ಯಕತೆಯೂ ನಿನಗಿರಲಿಲ್ಲ ಇದ್ರ ಬಗ್ಗೆ ಮಾತಾಡೋಕ್ಕೆ. ಅದು ನನ್ನನ್ನು ಸೇರಿಸಿ ಮಾತಾಡೋಕ್ಕೆ ನಿನಗೆ ಅವಶ್ಯಕತೆ ಇರಲಿಲ್ಲ, ಓಕೆ? ಸೆಕೆಂಡ್ ಪಾಯಿಂಟ್, ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು ಅಂತ ಹೇಳಿದೆಯಲ್ಲ, ಹೌದು. ನಾನು ಎಲ್ಲಿ ಹೇಳಿದ್ದೀನಿ? ನನಗಾದರೂ ಕರ್ಮನೇ, ನಿನಗಾದರೂ ಕರ್ಮನೇ. ನೀನು ಮಾಡಿರೋ ಪುಣ್ಯ ನೀನೇ ಇಟ್ಕೋಬೇಕು, ನಾನು ಮಾಡಿರೋ ಪುಣ್ಯ ನಾನೇ ಇಟ್ಕೋಬೇಕು. ಯಾರಿಗೂ ಪುಣ್ಯ ಕರ್ಮ ಎಕ್ಸ್ಚೇಂಜ್ ಆಗಲ್ಲ. ನಾನಲ್ಲಿ ಹೇಳಿರೋದೇನು, ನೀನು ಬಾಣಂತನದ ಬಗ್ಗೆ ಮಾತಾಡ್ದಲ್ಲ, ಇವ್ರು ಹೆಂಗಂದರೆ ಅವ್ರಿಗೆ ಏನು ಪಾಯಿಂಟ್ ಬೇಕು ಅದು ಮಾತ್ರ ಹೇಳ್ಕೊಳ್ಳೋದು. ನಾನು ಅಲ್ಲಿ ಹೇಳಿರೋದೇನೋ ಬಾಣಂತನ ಬಗ್ಗೆ ಅಲ್ವ ನಮ್ಮ ನೀನು ನನಗೆ ಮಾತಾಡಿರೋದು. ನಿಮಗೆ ಬಾಣಂತರ ಮಾಡೋಕ್ಕೆ ನಿಮ್ಮ ಅತ್ತಿಗೆ ಇದ್ದರು, ನಿಮ್ಮ ಅಮ್ಮ ಇದ್ದರು, ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಹೌದು, ನಾನು ಪುಣ್ಯ ಮಾಡಿದ್ದೆ, ನಂಗೆ ಸಿಕ್ತು. ನಿನಗೆ ಪುಣ್ಯ ಮಾಡಿದಾರೆ ತಾನೇ, ನೀನು ಯಾಕೆ ಮತ್ತು ಬಾಣಂತನದ ಬಗ್ಗೆ ಮಾತಾಡಿದೆ? ಆ ಹುಡುಗಿ ಬಗ್ಗೆ ಅವಳಿಗೆ ಪ್ರಾಬ್ಲಮ್ ಇಲ್ಲ, ಅವಳು ಎಲ್ಲ ಆರಾಮಾಗಿ ತನ್ನ ಬಿಸ್ನೆಸ್ ಮಾಡ್ಕೊಂಡು ಹಿಂಗಿದ್ದಾಳೆ.
ಅವಳು ಬಾಣಂತನದ ಕಷ್ಟ ನಿನಗೆ ಯಾಕೆ? ನೀನು ಬಾಣಂತನ ಆಗಿದೆ ತಾನೆ ಇವಾಗ ಅಂದಲ್ಲ, ನನಗೆ ನಿಮಗಿಂತ ಲಕ್ಕಿ. ಓಕೆನಮ್ಮ, ನೀನು ಲಕ್ಕಿ, ನೀ ಮಾಡಿಸ್ಕೊಂಡೆ ತಾನೆಮ್ಮ. ಮತ್ತು ಯಾಕಮ್ಮ ಬೇಕಾಗಿತ್ತು ನೀನು ಬಂದಲ್ಲಿ ಮಾತಾಡೋದು? ನನ್ನ ವಿಚಾರ ಯಾರು ಪರ್ಸ್ನಲಾಗಿ ಮಾತಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡಿದ್ಯಾ ನಂಗೆ ಗೊತ್ತು. ನೀನು ಹೇಳ್ದಾಗೆ ನಾ ಹೆಸರು ಗೊತ್ತು ನನಗೆ. ಅವ್ರು ಬಂದು ಕಮೆಂಟ್ ಮಾಡಿದ್ರು ನಾ ಕಮೆಂಟ್ಗಳನ್ನು ಡಿಲೀಟ್ ಮಾಡ್ತೀನಿ. ನಂಗೆ ಅವ್ರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ, ಅಂಥವ್ರನ್ನ ನಾನು ಸೇರಿಸ್ಕೊಳ್ಳೋದು ಇಲ್ಲ, ನನಗೆ ನನ್ನ ಜೊತೆಗೆ ಬಿಟ್ಕೊಳ್ಳೋದು ಇಲ್ಲ ನಾನು. ನೀನು ಅವ್ರಿಗೆ ಮಾತಾಡಿದೆ, ಓಕೆ, ನಂಗೆ ಖುಷಿ ಆಯಿತು, ಸರಿಯಾಗಿ ಹೇಳ್ತಾ ಇದ್ದಾಳಪ್ಪ ಅಂತ. ಕೊನೆಯಲ್ಲಿ ನೀನು ಮಧ್ಯದಲ್ಲಿ ನನ್ನ ವಿಚಾರ ತೆಗ್ದಲ್ಲ. ಅವಳಿಗೆ ಅವಳ ಸ್ಥಾನದಲ್ಲಿ ನಿಮಗೆ ಅರ್ಥ ಆಗಲ್ಲ. ನಿನಗೆ ಏಕವಚನದಲ್ಲಿ ಕರೆದಲ್ಲ, ನನಗೆ ಬೇಜಾರಾಯಿತು. ಯಾಕೆ ನಿನಗೆ ಬೇಜಾರಾದಂಗೆ ನಮಗೆ ಬೇಜಾರಾಗಲ್ವಾ? ನಾನು ಏನಾದರೂ ನಿನ್ನ ಸುದ್ದಿಗೆ ಫಸ್ಟ್ ಆಫ್ ಆಲ್ ನಿನ್ನ ಚಾನಲ್ ಹೆಸರಾಗಲಿ, ನೀನು ಯಾವ ನನಗೆ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ನೀನು ಮಾತಾಡಿರೋದಕ್ಕೆ ಯಾರೋ ನಮ್ಮ ಸಬ್ಸ್ಕ್ರೈಬರ್ ನನಗೆ ಕಳಿಸಿದ್ದಾರೆ, ನಾನು ನೋಡಿ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಎಳ್ಕೊಂಡಿದ್ದು ನೀನೇ ಮೈ ಮೇಲೆ. ಬೇಕಾಗಿರಲಿಲ್ಲ ನಿನಗೆ ಮಾತಾಡೋದಿತ್ತಾ? ಆ ಹುಡುಗಿ ಬಗ್ಗೆ ಮಾತಾಡು, ನನ್ನ ಬಗ್ಗೆ ಯಾಕೆ ಮಾತಾಡಿದೆ? ನಾನು ಎಲ್ಲಾದರೂ ಆಗಲಿ ಆ ಹುಡುಗಿ ಪರ್ಸ್ನಲ್ ವಿಚಾರ ಮಾತಾಡಿದ್ದೀನ? ಒಂದು ಪಾಯಿಂಟ್ ಹೇಳ್ಬಿಡು ನೀನು, ಆ ಹುಡುಗಿ ಪರ್ಸ್ನಲ್ ನಾನು ಮಾತಾಡಿದ್ದೀನಿ ಅಂತ. ನೀನು ಹೆಂಗೆ ನಾನು ಪರ್ಸ್ನಲ್ ಮಾತಾಡಿದೆ? ಹೆಂಗೆ ಮಾತಾಡಿದೆ? ಆನ್ಸರ್ ಮಾಡು. ಬಂದು ಕಮೆಂಟ್ ಮಾಡಿ. ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ, ಬಂದು ಕಮೆಂಟ್ ಮಾಡಿ ನನಗೆ, ಆಮೇಲೆ ಹೇಳ್ತೀನಿ ನಾನು. ಆಮೇಲೆ ಇಮ್ಯಾಜಿನೇಷನ್ ಈ ಹುಡುಗಿದು. ಅವತ್ತು ಅಷ್ಟೇ ಅವ್ರ ಅಪ್ಪ ಅಮ್ಮ ನೋಡಿಬಿಟ್ರೆ ಯಾವಾಗೂ ದೂರ ಆಗಿಬಿಡ್ತಾರ. ಆಮೇಲೆ ನಾನು ಇವತ್ತು ಹಾಕಿರೋದು ಕರ್ಮಾನುಸಾರ ಫಲ. ಯಾರಾದರೂ ತಾಯಿ ಇಲ್ಲದೆ ಇರೋ ನಿಮ್ಮ ವಿಡಿಯೋ ನೋಡಿಬಿಟ್ರೆ ಅವ್ರಿಗೂ ಅರ್ಥ ಆಗುತ್ತೆ. ನಿನ್ನ ಥರ ಚೈಲ್ಡ್ ಮೈಂಡ್ ಅಲ್ಲ, ಅರ್ಥ ಆಗುತ್ತೆ ಅವರಿಗೆ. ನೀನು ನನಗಂದಿರೋದಕ್ಕೆ ಅವ್ರು ಕೌಂಟ್ರ್ ವಿಡಿಯೋ ಕೊಟ್ಟಿದ್ದಾರೆ ಅಂತಲೂ ಅರ್ಥ ಆಗುತ್ತೆ ಅವರಿಗೆ. ಅದರಲ್ಲಿ ಹೇಳಿದ್ದೀನಿ ಸಹ ನಾನು. ಇದು ಪಾಯಿಂಟ್. ಓಕೆ, ಅವಳಿಗೆ ಬಾಣಂತನ ಮಾಡೋಕ್ಕೆ ಅದ್ರ ಬಗ್ಗೆ ನಿನಗೆ ಯಾಕೆ ಬೇಕು ಹೇಳಮ್ಮ? ನಿನಗೆ ಯಾಕೆ ಬೇಕು ಅವ್ರ ಬಾಣಂತನ? ನೀನು ಬಾಣಂತನ ಚೆನ್ನಾಗಾಯ್ತು, ಓಕೆ, ಚೆನ್ನಾಗಿದೆಯಾ, ಮತ್ತು ಯಾಕೆ ಬೇಕಾಗಿತ್ತು? ಇಷ್ಟೆಲ್ಲ ಮಾತಾಡಿ ಹೋಗಿ ಅವಳು ಕಮೆಂಟ್ ಹಾಕ್ತಿಯಲ್ಲ, ನಾವು ವೀಡಿಯೋ ಮಾಡಿದ್ದೀನಿ ಅಂತ. ಅವಳ ಪರವಾಗಿ ಯಾರೂ ವೀಡಿಯೋ ಮಾಡಿಲ್ಲ ಅಂತ ನೀನು ಮಾಡಿಬಿಟ್ಟು ಏನೋ ಸಾಧಿಸ್ಬಿಟ್ಟೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನೀನೇ ಬಂದು ಬಿದ್ದೆ. ಯಾರು ನೀನು ಎಳ್ದಿರಲಿಲ್ಲ, ನಿನ್ನ ಬಗ್ಗೆ ಮಾತಾಡಿರಲಿಲ್ಲ. ನನ್ನ ಬಗ್ಗೆ ಮಾತಾಡಿದೆ, ಅದಕ್ಕೆ ನಿನ್ನ ಸುದ್ದಿಗೆ ಸುಮ್ಮನೆ ಏನಾದರೂ ಬಂದಿದ್ದೀನಾ ನಾನು? ನೀನು ಯಾಕೆ ಮಾತಾಡಿದೆ ನನ್ನ ಹೆಸರು? ಫಸ್ಟ್ ಆಫ್ ಆಲ್ ನೀನು ಸಾರಿ ಕೇಳಲೇಬೇಕು. ನಾನು ಬಿಡಲ್ಲ, ಇಲ್ಲ ಅಂದರೆ ನೀನು ಬಿಡ್ಬೋದು, ನಾನು ಬಿಡಲ್ಲ. ಹೆಂಗೆ ಮಾತಾಡಿದೆ ನಮ್ಮ ಅಮ್ಮನ ಬಗ್ಗೆ, ನಮ್ಮ ಅತ್ತಿಗೆ ಬಗ್ಗೆ? ನೀನು ಒಳ್ಳೆ ರೀತಿಯಲ್ಲಿ ಮಾತಾಡ್ದೋ ಕೆಟ್ಟ ರೀತಿ ನಂಗೆ ಬೇಕಾಗಿಲ್ಲ. ಯಾಕೆ ಮಾತಾಡಿದೆ? ನಾನು ನಿನ್ನ ಬಗ್ಗೆ ಎಲ್ಲಾದರೂ ಮಾತಾಡಿದ್ದೇನೆ? ನೀನು ಯಾರಂತಲೇ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲು ತಿಳ್ಕೊ, ಓಕೆನಾ? ನನ್ನ ಸುದ್ದಿ ನೀನೇ ಮಾತಾಡಿರೋದು. ನಾನು ಪಾಯಿಂಟ್ ವೈಸ್ ಬರ್ಕೊಂಡಿದ್ದೀನಿ, ಬಿಕಾಸ್ ಮಿಸ್ ಆಗುತ್ತೆ ಅಂತ, ಬೇಗ ಫಿನಿಷ್ ಮಾಡೋಣ ಅಂತ. ಅವಳೇನೋ ಸಾಚ ಅಂತ ಅವಳಿಗೆ ಹೋಗಿ ಕಮೆಂಟ್ ಮಾಡಿದ್ಯಾ ನೀನು. ಅವಳೇನೋ ಸಾಚ ಅನ್ನೋ ಥರ ನಾನು ಮಾಡಿದ್ದೀನಿ, ಏನೋ ಸಾಧನೆ ಮಾಡಿರೋ ಥರ. ಯಪ್ಪ ಭಗವಂತ, ನನ್ನ ವಿಚಾರ ನೀನು ಮಾತಾಡಿರೋದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಈ ವಿಡಿಯೋ ನೋಡು, ಇಲ್ಲೇ ರೆಕಾರ್ಡ್ ಮಾಡ್ತೀನಿ, ಈಗಲೇ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಬಿಡೋದು ನಿನಗೇನೆ. ಇನ್ನೊಂದ್ಸತಿ ನನ್ನ ಸುದ್ದಿ ಮಾತಾಡಬೇಡ. ನಿನ್ನ ಸುದ್ದಿಗೆ ನಾನು ಬಂದಿಲ್ಲ. ನಾನು ಮಾತಾಡೋದು ಹಿಂಗೇ ಸ್ವಲ್ಪ ಖಡಕ್ಕಾಗಿರುತ್ತೆ, ಆದರೆ ನನ್ನ ಮನಸ್ಸಲ್ಲಿ ಏನೂ ಕಲ್ಮಶ ಇರೋದಿಲ್ಲ ನಿಮ್ಮ ಥರ, ಆಯಿತಾ? ಕರ್ಮ ಡಿಸೈಡ್ ಮಾಡೋಕ್ಕೆ ನೀವು ಯಾರು? ನಮ್ಮ ಕರ್ಮ ಡಿಸೈಡ್ ಮಾಡೋಕ್ಕೆ ನೀವು ಯಾರು? ನಾನು ಯಾರೂ ಅಲ್ಲ ತಾಯಿ, ನಾನು ದೇವರಲ್ಲ ನಾನು ಕರ್ಮ ಡಿಸೈಡ್ ಮಾಡೋಕ್ಕೆ. ನೀನು ಬಾಣಂತನದ ಬಗ್ಗೆ ಮಾತಾಡಿದ್ದಕ್ಕೆ ಹೌದು, ನಾನು ಪುಣ್ಯ ಮಾಡಿದ್ದೆ, ನಂಗೆ ಬಾಣಂತನ ಚೆನ್ನಾಗಾಯಿತು. ಯಾರು ಏನು ಕರ್ಮ ಮಾಡಿದಾರೋ ಅವ್ರಿಗೆ ಬಾಣಂತನ ಆಗಿಲ್ಲ. ಇದರಲ್ಲಿ ತಪ್ಪೇನು? ಏನು ತಪ್ಪು? ನಾನು ನಿನ್ನ ಕರ್ಮ ಮಾಡಿದ್ಯಾ ಅದಕ್ಕೆ ನಿಂಗೆ ಬಾಣಂತನ ಆಗಿಲ್ಲ ಅಂತ ಹೇಳಿದ್ದೀನ? ಯಾರ್ಯಾರು ಪುಣ್ಯ ಅವ್ರವ್ರು ಅನುಭವಿಸ್ತಾರೆ. ಇದೆಲ್ಲ ಕಾಣಿಸ್ತು ನನಗೆ. ಸರ್ಜರಿ ಆಗಿ ಇಷ್ಟೆಲ್ಲ ಇಷ್ಟೆಲ್ಲ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸರ್ಜರಿ ಬಗ್ಗೆ ನಿನಗೆ ಬಾಯಲ್ಲಾದರೂ ಬಂದಿಲ್ಲ. ಯಾಕೆ? ಅದು ನಿನಗೆ ಒಳ್ಳೇದಲ್ವಾ? ಅದು ಯಾಕೆ ಮಾತಾಡಬೇಕು? ಇದಕ್ಕೆ ಜನ ವ್ಯೂಸ್ ಕೊಡಲ್ಲ ಅಂತ. ಬರೀ ಇವೇ ನೀವು ಮಾಡೋದು. ನಾನು ಓಪನಾಗಿ ಹೇಳ್ತೀನಿ, ನನ್ನ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ನಾನು ವಿಡಿಯೋ ಮಾಡಿದೆ. ಇಲ್ಲ ಅಂದಿದ್ರೆ ನೀನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ತಿಳ್ಕೊ. ನೀನಾದರೂ ನನ್ನ ವಿಡಿಯೋ ನೋಡಿ ನೀನು ಕುತ್ಕೊಂಡು ಮಾತಾಡಿದ್ಯಾ ನಿನ್ನ ಬಾಣಂತನ ಹಾಗೆ ಹಿಂಗೆ ಅಂತ. ನಾನು ಬಾಣಂತನದ ಬಗ್ಗೆ ಬಂದಿದ್ದಕ್ಕೇ ನಾನು ಇವತ್ತು ನಿನಗೆ ಕ್ಲಾಸ್ ತೊಗೊಂಡು ವಿಡಿಯೋ ಹಾಕಿರೋದು. ಆ್ಯಂಡ್ ಅದಾದ್ರೂ ನೀವು ಅದನ್ನು ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಬಾಣಂತನದ ಬಗ್ಗೆ ಮಾತಾಡಿದ್ದು ನಿನ್ನ ತಪ್ಪು. ಫಸ್ಟು ಸಾರಿ ಕೇಳು. ದೊಡ್ಡವರು ಚಿಕ್ಕವರೋ ಸಾರಿ ಕೇಳಿದ್ರೆ ಏನೂ ಕಳ್ಕೊಳ್ಳಲ್ಲ. ಅಕ್ಕ ಆಯಿತು, ನಿಮ್ಮದು ಬಾಣಂತನ ಬಗ್ಗೆ ಮಾತಾಡಿ ತಪ್ಪಾಯಿತು ಅಂತ ಹೇಳು, ಬಿಟ್ಬಿಡ್ತೀನಿ. ನನಗೆ ಪಾಪ ನೋಡಿ, ಎಲ್ಲರಿಗೂ ಅವ್ರದ್ದೇ ಆದಂತಹ ಜೀವನ ಇರುತ್ತೆ, ಅವ್ರದ್ದೇ ಆದಂಥ ಬದುಕನ್ನೋದಿರುತ್ತೆ. ಅದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನೀವು ನನ್ನ ವಿಚಾರ ಹೇಗೆ ಮಾತಾಡಿದ್ರೋ ಹಾಗೆ ನಾನು ನಿಮ್ಮ ವಿಚಾರ ಮಾತಾಡಿದ್ದು. ಅದಕ್ಕೆ ಮುಂಚೆ ನಿಮ್ಮ ಸುದ್ದಿಗೆ ನಾನು ಬಂದಿಲ್ಲ, ನಾನು ಬರೋದೂ ಇಲ್ಲ. ಸೊ ಇದು ನಿಮಗೆ ಅರ್ಥ ಆದರೆ
ಪುಣ್ಯ. ಇಲ್ಲ ಇದಕ್ಕೆ ಕೌಂಟ್ರ್ ವೀಡಿಯೋ ಮಾಡ್ತೀರಾ ಮಾಡಿ, ನಾನು ವಾಪಸ್ ಕೌಂಟ್ರ್ ವೀಡಿಯೋ ಮಾಡ್ತೀನಿ. ಸೊ ಸಾರಿ ಫ್ರೆಂಡ್ಸ್, ಇಫ್ ಇನ್ ಕೇಸ್ ನಿಮ್ಗೆ ಇದು ಬೋರ್ ಅಂತ ಅನಿಸಿದ್ರೆ ಪ್ಲೀಸ್ ಈ ಥರ ವೀಡಿಯೋ ನೋಡಬೇಡಿ. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ನಾಳೆ ಬೆಳಗ್ಗೆ 10 ಗಂಟೆಗೆ. ಸೊ ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ. ಸೊ ಡೈಲಿ ವ್ಲಾಗನ್ನು ನೋಡಿ. ಆಮೇಲೆ ಒಳ್ಳೆ ಮ್ಯಾನಿಫೆಸ್ಟೇಷನ್ ವಿಡಿಯೋನೂ ಸಹ ಮಾಡಿದ್ದೀನಿ. ಸೊ ಇಂಥವರಿಂದ ಕೆಲವೊಂದು ಸತಿ ನಾವು ಮಾತಾಡಬೇಕಾಗತ್ತೆ ವಿಡಿಯೋಗಳಲ್ಲಿ. ಯಾಕಂದರೆ ತಪ್ಪಿಲ್ಲ ಅಂದರೂ ತಪ್ಪು ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ತುಂಬಾ ನರ್ಕ ಅದು. ತಪ್ಪು ಮಾಡಿಲ್ಲ ಅಂದರೂ ತಪ್ಪು ಅಂತ ಅನ್ನಿಸ್ಕೊಳ್ಳೋದು. ಸೊ ಇವಾಗ ಸ್ವಲ್ಪ ನಾನು ವಾಯ್ಸ್ ರೈಸ್ ಮಾಡಿದ್ದೀನಲ್ವಾ, ಫಸ್ಟ್ ಆಫ್ ಆಲ್ ನಾನು ಸೀರೆ ವಿಚಾರಕ್ಕೆ ನಾವು ವಾಯ್ಸ್ ರೈಸೇ ಮಾಡಿಲ್ಲ. ಅರ್ಥನೇ ಆಗ್ತಾಯಿಲ್ಲ, ಈ ಜನಗಳಿಗೆ ಗೊತ್ತಿಲ್ಲ. ಇವಾಗ ಇವರೆಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಮಾಡ್ತಾಯಿದ್ದೀರಾ, ಏನು ಮಾಡೋಕ್ಕೂ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನನ್ನ ಫಾಲೋ ಮಾಡೋರಿಗೆ ಇಫ್ ಎನಿ ಬೇಜಾರಾಗಿದ್ದರೆ ಈ ವಿಡಿಯೋ ದಯವಿಟ್ಟು ನೋಡಬೇಡಿ. ಈ ಆ ಹುಡುಗಿಗೆ ಮಾತ್ರನೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನೋಡಿಬಿಟ್ಟು ಒಂದು ಸಾರಿ ವಿಡಿಯೋ ಹಾಕ್ಬಿಡು. ನನ್ನ ಬಗ್ಗೆ ಮಾತಾಡಿದ್ದು ಫಸ್ಟ್ ನೀನೇ, ನಿನ್ನ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಬೇಕಂದರೆ ಜೊತೆಲೇ ಕೂತ್ಕೊಂಡು ನೋಡಿ ವಿಡಿಯೋನ, ಗೊತ್ತಾಗುತ್ತೆ. ನನ್ನ ಸುದ್ದಿ ಮಾತಾಡಿದ ಮೇಲೇ ನಾನು ನಿನ್ನ ಮೇಲೆ ರೈಸ್ ಆಗಿದ್ದು. ಯಾಕಂದರೆ ಒಬ್ಬರ ಮೇಲೆ ಇರೋ ಕೋಪನ ತಮಗೆ ತಾವೇ ಕರ್ಕೊಂಡಿದ್ದೀರಾ, ಬನ್ನಿ ಅಂತ. ದಟ್ಸ್ ಯುವರ್ ವಿಶ್.